ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ದೇವೆ ಚಾಟ್ ಜಿ ಪಿ ಟಿ ಒಳಗಡೆ ಅಡೋಬೆ ಎಕ್ಸ್ಪ್ರೆಸ್ ಕನೆಕ್ಟರನ್ನು ಯಾವ ಥರ ಕನೆಕ್ಟ್ ಮಾಡೋದು, ಇಮೇಜಸ್, ಬ್ಯಾನರ್, ಥಂಬ್ನೇಲ್, ಪಿ ಪಿ ಟಿ ಆ್ಯಂಡ್ ವೇರಿಯಸ್ ಅದರ್ ಡಿಸೈನ್ಸ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ಎ ಐ ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಫಸ್ಟ್ ಆಫ್ ಆಲ್ chatgpt.comಗೆ ಹೋಗ್ರಿ. ಇಲ್ಲಿ ಅದರ ಲಿಂಕ್ ಕೊಟ್ಟಿರ್ತಾನೆ ಮತ್ತು ಲಾಗಿನ್ ಮಾಡ್ರಿ. ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಈ ಸೇಮ್ ವರ್ಕ್ ಫ್ಲೋನ ನೀವು ಮೊಬೈಲ್ ಒಳಗಡೆ ಕೂಡ ಯೂಸ್ ಮಾಡ್ಬೋದು. ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ನಿಮ್ಗೆ ಮಲ್ಟಿಪಲ್ ಪ್ಲಗಿನ್ಸ್ ಕಾಣಿಸ್ತಾವ, ಲೈಕ್ ಫೀಚರ್ಡ್ ಪ್ಲಗಿನ್ಸ್, ಪ್ರೊಡಕ್ಟಿವಿಟಿ, ಕ್ರಿಯೇಟಿವಿಟಿ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇಲ್ಲಿ ಕ್ರಿಯೇಟಿವಿಟಿ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲೂ ಕೂಡ ನಿಮಗೆ ಬಹಳಷ್ಟು ಪ್ಲಗಿನ್ಸ್ ಇದಾವೆ. ಅದರೊಳಗಡೆ ಇಲ್ಲಿ ಅಡೋಬೆ ಎಕ್ಸ್ಪ್ರೆಸ್ ಅಂತ ಐತಿ. ಇಲ್ಲಿಂದ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಡ್ರಿ. ಇಲ್ಲ ಅಂತಂದರೆ ವೆರಿ ಈಸಿಯೆಸ್ಟ್ ವೇ, ಒಂದ್ಸಾರಿ ನೀವು ಪ್ಲಗಿನ್ಸ್ ಪೇಜ್ ಮೇಲೆ ಬಂದಮೇಲೆ ಇಲ್ಲಿ ಸರ್ಚ್ ಮಾಡಿರಿ ಅಡೋಬೆ ಎಕ್ಸ್ಪ್ರೆಸ್. ಈ ಥರ ಸರ್ಚ್ ಮಾಡಿದ್ರಿ ಅಂತಂದರೆ ಅಡೋಬೆ ಎಕ್ಸ್ಪ್ರೆಸ್ ನಿಮಗೆ ಇಲ್ಲಿ ಕಾಣಿಸ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಬರ್ತೈತಿ. ಇಲ್ಲಿ ಕೆಳಗಡೆ ನಿಮ್ಗೆ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಅಡೋಬೆ ಎಕ್ಸ್ಪ್ರೆಸ್ ಕನೆಕ್ಟರಿಂದ ನೀವು ಏನೆಲ್ಲ ಅಚೀವ್ ಮಾಡ್ಬೋದು ಅಂತ ಹೇಳಿ. ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಇನ್ಸ್ಟಾಲ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಒಂದ್ಸರಿ ನೀವು ಇನ್ಸ್ಟಾಲ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದಾವೆ. ಯೂಸ್ ವಿತೌಟ್ ಅನ್ ಅಕೌಂಟ್, ಅಂದರೆ ಅಡೋಬೆ ಅಕೌಂಟ್ ಯೂಸ್ ಮಾಡದೆ ಯೂಸ್ ಮಾಡ್ಬೋದು. ಎರಡನೇದಾಗಿ ಸೈನ್ ಇನ್ ವಿತ್ ಅಡೋಬೆ ಎಕ್ಸ್ಪ್ರೆಸ್. ನಾನು ನಿಮಗೆ ಎರಡನೇ ಆಪ್ಷನನ್ನು ಸಜೆಸ್ಟ್ ಮಾಡ್ತೇನೆ. ಯಾಕಂತಂದರೆ ನೀವು ಸೈನ್ ಇನ್ ವಿತ್ ಅಡೋಬೆ ಎಕ್ಸ್ಪ್ರೆಸ್ಸನ್ನು ಯೂಸ್ ಮಾಡಿದ್ರಿ ಅಂತಂದರೆ ನಿಮ್ಮ ವರ್ಕ್ ಏನೈತಲ್ಲ ಅದು ಸಿಂಕ್ ಆಗ್ತೈತಿ. ನೀವು ಇಲ್ಲಿ ಚಾಟ್ ಜಿ ಪಿ ಟಿ ಒಳಗಡೆ ಅಡೋಬೆಯನ್ನು ಯೂಸ್ ಮಾಡಿ ಏನೆಲ್ಲ ಡಿಸೈನ್ಸ್ಗಳನ್ನು ಬಿಲ್ಡ್ ಮಾಡ್ತಿರೋ ಅದೆಲ್ಲ ಡಿಸೈನ್ಸ್ ಅಡೋಬೆ ಎಕ್ಸ್ಪ್ರೆಸ್ ಅಕೌಂಟ್ ಒಳಗಡೆ ಕೂಡ ಸೇವ್ ಆಗಿರ್ತೈತಿ. ಸೊ ಇಟ್ ಈಸ್ ಸಿಂಕಿಂಗ್. ಸೊ ನಾನು ನಿಮಗೆ ಬೆಸ್ಟ್ ಅಂದರೆ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತಂದರೆ ಅಡೋಬೆ ಎಕ್ಸ್ಪ್ರೆಸ್ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿರಿ. ಸಿಂಪಲ್ ಗೂಗಲ್ ಲಾಗಿನಿಂದ ಮಾಡ್ಬೋದು. ಮಾಡಿಬಿಟ್ಟು ಅದನ್ನು ಯೂಸ್ ಮಾಡಿ ಲಾಗಿನ್ ಮಾಡಿರಿ ಅಥವಾ ಸೈನ್ ಇನ್ ಮಾಡಿರಿ. ನಾ ಇವಾಗ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೇನೆ. ಸೈನ್ ಇನ್ ವಿತ್ ಅಡೋಬೆ ಅಂತ ಕೊಡ್ತಾ ಇದ್ದೇನೆ. ಇಲ್ಲಿ ಅಡೋಬೆ ಎಕ್ಸ್ಪ್ರೆಸ್ ಬಂದು ಲ್ಯಾಂಡ್ ಆಗ್ತೇವೆ ಅಡೋಬೆ ಎಕ್ಸ್ಪ್ರೆಸ್ ಪೇಜ್ಗೆ. ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ತಾ ಇದ್ದೇನೆ. ಕೊಟ್ಟ ತಕ್ಷಣ ಇದು ಆಟೋಮೆಟಿಕ್ ಆಗಿ ಲಾಗಿನ್ ಆಗ್ತೈತಿ. ಲಾಗಿನ್ ಆಗಿ ಮತ್ತೆ ಇದು ಚಾಟ್ ಜಿ ಪಿ ಟಿಗೆ ರೀಡೈರೆಕ್ಟ್ ಆಗ್ತೈತಿ. ಇಲ್ಲಿ ನೋಡ್ರಿ ಅಡೋಬೆ ಎಕ್ಸ್ಪ್ರೆಸ್ ಇನ್ಸ್ಟಾಲ್ಡ್ ಅಂತ ಬಂತ. ಸೊ ಇವಾಗ ಅಡೋಬೆ ಎಕ್ಸ್ಪ್ರೆಸ್ ಇನ್ಸ್ಟಾಲ್ ಆಗೈತಿ. ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಆಪ್ಷನ್ ಸಿಗ್ತೈತಿ. ಮತ್ತು ನೀವು ಇಲ್ಲಿ ಅನ್ಇನ್ಸ್ಟಾಲನ್ನು ಕೂಡ ಇಲ್ಲಿಂದ ಮಾಡ್ಬೋದು. ಇವಾಗ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕನೆಕ್ಷನ್ ಅಂತ ತೋರಿಸುತ್ತೆ. ಆಮೇಲೆ ಪರ್ಮಿಷನ್ಸ್ ಏನಿದಾವ ಅಂತ ತೋರಿಸ್ತೈತಿ. ಇಲ್ಲಿ ನಿಮ್ಗೆ ಮಲ್ಟಿಪಲ್ ಪರ್ಮಿಷನ್ಸ್ ಇದಾವೆ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೇನೆ ಆಲ್ವೇಸ್ ಆಸ್ಕನ್ನು ಯೂಸ್ ಮಾಡಿರಿ. ಇಟ್ ಈಸ್ ಬೆಟರ್. ನೆಕ್ಸ್ಟ್ ಇವಾಗ ಇಲ್ಲಿ ರೀಡ್ ಆ್ಯಕ್ಷನ್ ಒಳಗಡೆ ಇದೆ ಏನೆಲ್ಲ ಮಾಡ್ತೈತಿ. ಇದು ಪಿ ಡಿ ಎಫನ್ನು ಎಕ್ಸ್ಪೋರ್ಟ್ ಮಾಡ್ತೈತಿ, ಅನಾಲಿಟಿಕ್ಸನ್ನು ಲಾಗ್ ಮಾಡ್ತೈತಿ, ದೆನ್ ಸರ್ಚ್ ಡಿಸೈನನ್ನು ಸರ್ಚ್ ಮಾಡ್ತೈತಿ. ರೈಟ್ ಆ್ಯಕ್ಷನ್ ಒಳಗಡೆ ನೀವು ಅನಿಮೇಟನ್ನು ಮಾಡಿಸ್ಬೋದು, ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಿಸ್ಬೋದು, ಟೆಕ್ಸ್ಟ್ ಕಲರ್ ಫಿಲ್ಲನ್ನು ಮಾಡಿಸ್ಬೋದು. ಇಮೇಜ್ ಒಳಗಡೆ ಯಾವುದಾದ್ರೂ ಆಬ್ಜೆಕ್ಟ್ಸ್ ಅಥವಾ ಇಮೇಜ್ ಇತ್ತು ಅಂತಂದರೆ ಅದನ್ನು ರಿಪ್ಲೇಸ್ ಕೂಡ ಮಾಡಿಸ್ಬೋದು. ಸೊ ಇದೇ ಥರ ನೀವು ವೇರಿಯಸ್ ಥಿಂಗ್ಸ್ಗಳನ್ನು ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಇವಾಗ ನಾನು ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡ್ತೇನೆ. ಇಲ್ಲಿ ಟ್ರೈನ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಟ್ರೈನ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ರಿ ಇಲ್ಲಿ ಅಡೋಬೆ ಎಕ್ಸ್ಪ್ರೆಸ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಆಮೇಲೆ ಇಲ್ಲಿ ಒಂದು ಪ್ರಾಂಪ್ಟನ್ನು ಕೂಡ ಕೊಟ್ಟಿದ್ದಾರೆ. ಐ ವಾಂಟ್ ಟು ಕ್ರಿಯೇಟ್ ಅನ್ ಇನ್ವಿಟೇಷನ್ ಫಾರ್ ಮೈ ಸನ್ಸ್ ಬರ್ಡೇ ಪಾರ್ಟಿ. ಸೊ ಇದು ಪ್ರಾಂಪ್ಟ್ ಐತಿ, ಇದು ಇಲ್ಲಿ ಸೆಲೆಕ್ಟ್ ಆಗೈತಿ. ಸೊ ನಾ ಇವಾಗ ಸಿಂಪ್ಲಿ ಏನು ಮಾಡ್ತಾ ಇದ್ದೇನೆ ಅಂತಂದರೆ ಎಂಟರ್ ಕೊಡ್ತಾ ಇದ್ದಾನೆ. ಸೊ ಎಂಟರ್ ಕೊಟ್ಟ ತಕ್ಷಣ ನಮಗಿದೆ ಅಡೋಬೆ ಎಕ್ಸ್ಪ್ರೆಸ್ಸನ್ನು ಯೂಸ್ ಮಾಡ್ಕೊಂಡು ಒಂದು ಡಿಸೈನನ್ನು ಕ್ರಿಯೇಟ್ ಮಾಡಿಕೊಡ್ತೈತಿ. ನೋಡಿರಿ ಇಲ್ಲಿ ಇದು ನನಗೆ ಆಕ್ಸೆಸನ್ನು ಕೇಳಲಿಕ್ಕತ್ತೈತಿ. ಇದು ಎದಕ್ಕೆ ಕೇಳ್ತು ಅಂತಂದರೆ ನಾ ಇಲ್ಲಿ ಪರ್ಮಿಷನ್ ಒಳಗಡೆ ಆಲ್ವೇಸ್ ಆಸ್ಕನ್ನು ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಕೇಳ್ತಾ. ಸೊ ದಿಸ್ ಈಸ್ ವೈ ಐ ಆಲ್ವೇಸ್ ಸಜೆಸ್ಟ್ ಇದನ್ನು ಯೂಸ್ ಮಾಡಿಕೊಡ್ರಿ. ಒಂದ್ಸರಿ ನೀವು ಫ್ಯಾಮಿಲಿಯರ್ ಆದಮೇಲೆ ಬೇಕು ಅಂತಂದ್ರೆ ಅಲೌ ಲೋ ರಿಸ್ಕ್ ಆ್ಯಕ್ಷನ್ಸ್ ಅಂತ ಕೊಡ್ಬೋದು. ಒಂದ್ಸರಿ ನಾನು ಅಲೌ ಅಂತ ಕೊಟ್ಟ ತಕ್ಷಣ ಇದು ನನಗೆ ಅಡೋಬೆ ಎಕ್ಸ್ಪ್ರೆಸ್ ಒಳಗಡೆಯಿಂದ ಡಿಸೈನ್ಸ್ಗಳನ್ನು ತನ್ನಿಂತಾನೆ ಸರ್ಚ್ ಮಾಡಿ ನನಗಿಲ್ಲಿ ಒಂದಿಷ್ಟು ಡಿಸೈನ್ಸನ್ನು ಕೊಡ್ತೈತಿ. ಇದರೊಳಗಡೆ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನನಗಿವಾಗ ಇದು ಫಸ್ಟ್ದು ಐತಲ್ಲ ಇದು ಲೈಕ್ ಆಯಿತು ಅಂತ ಅಂದ್ಕೊಡ್ರಿ. ಇದನ್ನು ನಾನು ಯೂಸ್ ಮಾಡ್ಬೋದು. ಇವಾಗ ಇಲ್ಲಿ ಓಪನ್ ಆಯ್ತಲ್ಲ, ಇವಾಗ ಯೂಸ್ ದಿಸ್ ಟೆಂಪ್ಲೇಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡ್ರಿ ನಿಮಗೆ ಮತ್ತೆ ಅಡಿಷ್ನಲ್ ಆಪ್ಷನ್ ಸಿಗ್ತಾವೆ. ಪರ್ಸನಲೈಸ್ ಟೆಕ್ಸ್ಟ್, ರಿಪ್ಲೇಸ್ ಇಮೇಜ್, ಚೇಂಜ್ ಬ್ಯಾಕ್ಗ್ರೌಂಡ್ ಕಲರ್, ಅನಿಮೇಟ್ ಡಿಸೈನ್. ಸೊ ಇದರೊಳಗಡೆ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಇದಷ್ಟೇ ಅಲ್ಲದೆ ನಾವು ಡೈರೆಕ್ಟಾಗಿ ಇಲ್ಲಿ ನಮಗೆ ಏನು ಬೇಕೋ ಅದನ್ನು ಇಲ್ಲಿ ಮೆನ್ಷನ್ ಕೂಡ ಮಾಡ್ಬೋದು. ಬಟ್ ಫಾರ್ ಅ ಟೈಮ್ ಬೀಯಿಂಗ್ ಲೆಟ್ಸ್ ಸೇ ಇಲ್ಲಿ ರಾಬರ್ಟ್ 5th
ಬರ್ಡೇ ಪಾರ್ಟಿ ಅಂತ ಆಯ್ತಲ್ಲ, ನಾವಿಲ್ಲಿ ಏನು ಮಾಡೋಣ, ಇಲ್ಲಿ ನಾವು ಹೆಸರನ್ನು ಚೇಂಜ್ ಮಾಡಿ ನೋಡೋಣ. ಸೊ ಪರ್ಸನಲೈಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ನಮಗೆ ಮತ್ತೆ ಆಪ್ಷನ್ಸನ್ನು ಕೊಡ್ತೈತಿ. ಶ್ಯೂರ್ ಪ್ಲೀಸ್ ಸೆಂಡ್ ಮಿ ದ ಡೀಟೇಲ್ಸ್ ಬಿಲೋ. ಸೊ ಇಲ್ಲಿ ಕೆಳಗಡೆ ಇರೋ ಡೀಟೇಲ್ಸನ್ನು ಕೊಡು ಅಂತ ಹೇಳಿಕತ್ತೈತಿ. ಸೊ ಲೆಟ್ಸ್ ಕಾಪಿ ಮಾಡಿಬಿಟ್ಟು ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಬರ್ಡೇ ಬಾಯ್ಸ್ ನೇಮ್ ಸಚಿನ್. ಓಕೆ, ಸಚಿನ್ ಅಂತ ಕೊಡ್ರಿ. ಏಜ್ ಅನ್ಕೊಡ್ರಿ 5 years. ಡೇಟ್ ಲೆಟ್ಸ್ ಪುಟ್ ಸಮ್ ಡೇಟ್. ಓಕೆ, 8/20/2021 ಐ ಗೆಸ್ 5 years ಅಂದರೆ. ಟೈಮ್ ಲೆಟ್ಸ್ ಸೇ 8 PM. ಓಕೆ, ಎಷ್ಟು ಈಸಿ ಐತಿ ನೋಡ್ರಿ. ವೆನ್ಯೂ ಬ್ಯಾಂಗ್ಳೂರ್. ಓಕೆ, ನಾಟ್ ಬ್ಯಾಂಗ್ಳೂರ್. ಲೆಟ್ಸ್ ಸೇ IBR hotel. Okay, something, I don't know if it really exists. So RSVP, so +91, okay, 87964. So then one more number. ಸೊ ಈ ಥರ ನಂಬರನ್ನು ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಕೊಟ್ಟ ತಕ್ಷಣ ನೋಡ್ರಿ, ಇಲ್ಲಿ ಇವಾಗ ಇರೋ ಏನು ಡೀಟೇಲ್ಸ್ ಇತ್ತಲ್ಲ ಅದನ್ನು ಚೇಂಜ್ ಮಾಡಿ ಇದು ನಮಗೆ ಈ ಡೀಟೇಲ್ಸನ್ನು ಆ್ಯಡ್ ಮಾಡಿ ಕೊಡ್ತೈತಿ. ಆಲ್ ರೈಟ್, ಸೊ ನೀವು ಇವಾಗ ಇಲ್ಲಿ ನೋಡ್ರಿ, ಇದು ನಮಗೆ ನಮ್ಮ ಬರ್ಡೇ ಬ್ಯಾನರನ್ನು ನಮಗೆ ಯಾವ ಥರ ಬೇಕೋ ಅದ್ರ ಥರನೇ ಇದೆ ಇಲ್ಲಿ ಮಾಡಿಕೊಟ್ಟೈತಿ. ಸಿ ಫಾರ್ ಎಕ್ಸಾಂಪಲ್, ಯು ಆರ್ ಇನ್ವೈಟೆಡ್ ಟು ದಿ ಸಚಿನ್ಸ್ 5th ಬರ್ಡೇ ಪಾರ್ಟಿ, December 8 ಸ್ಟಾರ್ಟಿಂಗ್ 8 PM, IBR ಹೋಟೆಲ್ ಮುಂಬೈ ಇಂಡಿಯಾ. ಇಟ್ ಎಕ್ಸಿಸ್ಟ್ ಐ ಥಿಂಕ್. RSVP ಟು ದಿಸ್ ನಂಬರ್. ಸಿ ಇವಾಗ ಇದನ್ನು ನಾವು ಇಲ್ಲಿ ಬೇಕು ಅಂತಂದರೆ ಡೈರೆಕ್ಟಾಗಿ ಅಡೋಬಿ ಒಳಗಡೆ ಕೂಡ ಓಪನ್ ಮಾಡ್ಬೋದಾ. ಈ ಥರ ಕ್ಲಿಕ್ ಮಾಡಿ ಇಲ್ಲಿ ನಾವು ಮತ್ತೆ ಅಡಿಷ್ನಲ್ ಡಿಸೈನನ್ನು ಕೂಡ ಮಾಡ್ಬೋದಾ. ಸಿ ಇಲ್ಲಿ ನಮಗಿದೆ ಓಪನ್ ಆಗೈತಿ. ಇವಾಗ ನಾವು ಇಲ್ಲಿ ಬೇಕು ಅಂತಂದ್ರೆ ಇದು ಸಚಿನ್ಸ್ 5th ಬರ್ಡೇ ಅಂತ ಐತಲ್ಲ, ಇದ್ರದ ಕಲರನ್ನು ಕೂಡ ಚೇಂಜ್ ಮಾಡ್ಬೋದಾ ಬೇಕು ಅಂತಂದರೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಪ್ಯಾನಲ್ ಓಪನ್ ಆಗ್ತೈತಿ. ಇಲ್ಲಿಂದ ನಾವು ಕಲರನ್ನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಐ ವಿಲ್ ಟೇಕ್ ದಿಸ್ ಆರೆಂಜ್ ಕಲರ್ ಥಿಂಗ್. ಸೊ ಈ ಥರ ನಾವು ಕಲರನ್ನು ಚೇಂಜ್ ಮಾಡ್ಬೋದಾ. ಅಡಿಷ್ನಲ್ ಥಿಂಗ್ಸ್ ಏನಾದರೂ ಬೇಕು ಅಂತಂದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಾ ಇವಾಗ ಈ ಎ ಮೇಲೆ ಕ್ಲಿಕ್ ಮಾಡ್ತೇನೆ. ಲೆಟ್ಸ್ ಸೇ ಇಲ್ಲೇನಾದರೂ ಎಲಿಮೆಂಟ್ಸ್ ಇದಾವ ಅಂತ. ಓಕೆ, ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡಿ ನಾವು ಶೇಪ್ಗಳನ್ನು ಕೂಡ ಚೇಂಜ್ ಮಾಡ್ಬೋದಾ, ಆ್ಯನಿಮೇಟ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಫ್ಲಿಕ್ಕರ್ ಅಂತ ಕೊಡ್ತಾ ಇದ್ದಾನೆ. ಸಿ ಇವಾಗ ಇದು ಆ್ಯನಿಮೇಟ್ ಆಗ್ಲಿಕ್ಕತ್ತೈತಿ. ಸೊ ಈ ಥರ ನಾವು ವೇರಿಯಸ್ ಥಿಂಗ್ಸ್ಗಳನ್ನು ಇಲ್ಲಿ ಅಚೀವ್ ಮಾಡ್ಬೋದಾ. ಆಮೇಲೆ ಈ ಡಿಸೈನನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದು ಆಟೋಮೆಟಿಕ್ ಆಗಿ ನಿಮ್ಮ ಇಂಟರ್ನಲ್ ಸಿಸ್ಟಮ್ ಒಳಗಡೆ ಡೌನ್ಲೋಡ್ ಆಗ್ತೈತಿ. ಇಲ್ಲಿ ನಾನಿಲ್ಲಿ ಆ್ಯನಿಮೇಷನನ್ನು ಆ್ಯಡ್ ಮಾಡಿದ್ದಕ್ಕೆ MP4 ಅಂತ ಹೇಳಿಕತ್ತೈತಿ. ನೀವು ಇದನ್ನು PNG ಒಳಗಡೆ ಕೂಡ ಮಾಡ್ಬೋದು. ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಡ್ರಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ರಿ ಅಂತಂದರೆ ಇದು ಡೌನ್ಲೋಡ್ ಆಗ್ತೈತಿ. ಇಲ್ಲಿ ನೋಡಿರಿ, ಇದು ಡಿಸೈನ್ ಇವಾಗ ಡೌನ್ಲೋಡ್ ಆಗೈತಿ. ಇದನ್ನು ನೀವು ಡೈರೆಕ್ಟಾಗಿ ಇಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಬೋದು. ಲೈಕ್ ಇಲ್ಲಿ ನಮ್ಮ ChatGPT ಒಳಗಡೆಯಿಂದ ಕೂಡ ಇಲ್ಲಿ ಲೆಫ್ಟ್ ಕಾರ್ನರ್ ಒಳಗಡೆ ಟಾಪ್ ಕಾರ್ನರ್ ಒಳಗಡೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಐತಿ. ಇಲ್ಲಿಂದನೂ ನೀವು ಡೌನ್ಲೋಡ್ ಅಂತ ಕೊಟ್ರಿ ಅಂತಂದರೆ ಇಲ್ಲಿ ನಮ್ಗೆ PDF ಆಪ್ಷನ್ ಐತಿ, ಬೆಸ್ಟ್ ಫಾರ್ ಡಾಕ್ಯುಮೆಂಟ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದು ಪ್ರಿಪೇರಿಂಗ್ ದ ಡೌನ್ಲೋಡ್ ಅಂತ ಬರ್ತೈತಿ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿಂದನೇ ನಾವು ಡೌನ್ಲೋಡ್ ಮಾಡ್ಬೋದು. ಇದೇ ಥರ ನೀವು ChatGPT ಒಳಗಡೆ ಅಡೋಬೆ ಎಕ್ಸ್ಪ್ರೆಸ್ಸನ್ನು ಕನೆಕ್ಟ್ ಮಾಡಿ ಇಮೇಜ್ ಎಡಿಟಿಂಗ್ ಮಾಡ್ಬೋದಾ, ಬ್ಯಾನರ್ ಡಿಸೈನ್ಸ್ ಮಾಡ್ಬೋದಾ, PPT ಪ್ರೆಸೆಂಟೇಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದಾ, ವಿಡಿಯೋಸನ್ನು ಕೂಡ ಕ್ರಿಯೇಟ್ ಮಾಡಿಸ್ಬೋದಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದರೆ ಇವತ್ತು ನಮ್ಮ ಕನ್ನಡ ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.